ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಾರ ಮಾತಾಡ್ತಾ ಇರೋದು. ಆಫ್ಟರ್ ಲಾಂಗ್ ಟೈಮ್ ಮೈ ಯೂಟ್ಯೂಬ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಚೆಕ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂದು 3 ಕಡೆ ಹೋಗಬೇಕು ನಾವು. ಹಾಗಾಗಿ ಅತ್ತೆ ಮನೆಗೆ ಹೋಗಿ ಅಲ್ಲಿ ಅವ್ರಿಗೊಂದಷ್ಟು ಐಟಮ್ಸ್ ಬೇಕಾಗಿತ್ತು, ಕೊಟ್ಬಿಟ್ಟು ನಾವು ಕೂಡ ಇವತ್ತು ಹೋಗ್ತಾ ಇದ್ವಿ. ಅದು ಹತ್ತಿಬೇಲಿ ದೇವಸ್ಥಾನ ಚೆನ್ನಾಗಿತ್ತಲ್ಲ, ಸಿದ್ದೇಶ್ವರ ದೇವಸ್ಥಾನ ಸಖತ್ತಾಗೈತೆ. ಎಲ್ಲರೂ ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಆನೇಕಲ್ ಟು ಹತ್ತಿಬೇಲಿ ಟು ಆನೇಕಲ್ ರೋಡ್. ಇದು ಬಂದು ಬಿದಿರುಗುಪ್ಪೆ ಕೆರೆ. ಇದು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು ಕೆರೆ, ಆದರೆ ಹಾಳಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈ ಡ್ರೈನೇಜ್ ನೀರೆಲ್ಲ ಬಿಟ್ಟು ಎಲ್ಲ ಗಲೀಜಾಗ್ಬಿಟ್ಟೈತೆ. ಕೊಕ್ಕರೆಗಳಂತೂ ಸಖತ್ತಾಗಿತ್ತು, ಜಾಸ್ತಿ ಕೊಕ್ಕರೆಗಳು, ಅವೆಲ್ಲ ಗಲೀಜು ತಿನ್ನಕ್ಕಂತ ಇತ್ತು. ಚೆನ್ನಾಗಿರೋದನ್ನೆಲ್ಲ ಹಾಳು ಮಾಡ್ಕೊಳೋದು ನಮ್ಮ ಜನಗಳೇ. ಅದಾದಮೇಲೆ ನಾವು ಕೂಡ ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಸರ್ಜಾಪುರ, ಇದು ಸರ್ಜಾಪುರ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಆಗ್ತೈತೆ ಅಂತ ನಾವು ಸಂದಿಗ್ಳಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಟ್ರಾಫಿಕ್ ತುಂಬ ಇರ್ತೈತೆ ಅಂತ ಹೇಳಿ, ಹಾಗಾಗಿ ನಾವು ಕೂಡ ಇವತ್ತು ನಮ್ಮ ಯಜಮಾನ್ರವರು ಅಜ್ಜಿನ ನೋಡಬೇಕಾಗಿದ್ದು, ತುಂಬ ದಿವಸ ಆಯಿತು, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಬರೋಕ್ಕಾಗಲ್ಲ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಚಿಕ್ಕತ್ತೆ ಮನೆಗೂ ಹೋಗಬೇಕು ಇವತ್ತು. ಒಂದು 3 ಕಡೆ ಟ್ರಿಪ್ಪು. ಆಲ್ಮೋಸ್ಟ್ ನಾನು ಇವಾಗ ಅತ್ತೆ ಮನೆಗೆ ಹೋಗಿ ಅವ್ರಿಗೆ ಏನು ಬೇಕೋ ಐಟಮ್ಸ್ ಕೊಟ್ಬಿಟ್ಟು ಅಲ್ಲಿ ಟಿಫನ್ ಮಾಡ್ಕೊಂಡು ಸೀದಾ ಇವಾಗ ಸರ್ಜಾಪುರ ಬಂದಿದ್ದೀವಿ. ಸರ್ಜಾಪುರದಲ್ಲಿ ಎಲ್ಲಡ್ಕೆ ಇಸ್ಕೊತಾ ಇದ್ದೀವಿ ನಮ್ಮ ಅಜ್ಜಿಗೆ, ನಮ್ಮ ಯಜಮಾನ್ರ ಅಜ್ಜಿಗೆ, ಅಮ್ಮವ್ರ ಅಮ್ಮಗೆ. ತುಂಬ ಚೆನ್ನಾಗವ್ರೆ, ಇನ್ನೂ ಗಟ್ಟಿಮುಟ್ಟಿಯಾಗವ್ರೆ. ಆದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂತೇಳಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಒಂದಷ್ಟು ಎಲ್ಲಡ್ಕೆ ಮತ್ತು ಬೇಕ್ರಿಲಿ ತಿಂಡಿ ಇಸ್ಕೊಂಡು ಸೀದಾ ನಾವು ಹೋಗ್ತಾಯಿದ್ವಿ. ಅಜ್ಜಿ ಹಲ್ಲುಗಳು ಸಖತ್ತಾಗಿದೆ, ಹಾಗಾಗಿ ನಾವಿವತ್ತು ಕಡಲೆಬೀಜ, ಮಸಾಲೆ ಕಡಲೆಬೀಜ ಅಂದರೆ ತುಂಬ ಇಷ್ಟ ಅವ್ರಿಗೆ, ಕಡಲೆಬೀಜ ಅಂದರೆ. ಹಾಗಾಗಿ ಕಡಲೆಬೀಜ ತೊಗೊಂಡು ಒಂದಷ್ಟು ತಿಂಡಿ ತಗೊಂಡು ಹೋಗ್ತಾ ಇದ್ದೀವಿ. ಅಜ್ಜಿ ಸಖತ್ತಾಗಿ ಮಾತಾಡಿಸ್ತಾರೆ. ವಯಸ್ಸಲ್ಲಿ ಸಖತ್ ಕೆಲಸ ಮಾಡೋರು, ಬಟ್ ವಯಸ್ಸಾಯಿತು ಅಂತ ಇವಾಗ ಸುಮ್ಮನಿಲ್ಲ, ಆದರೂ ಕೂಡ ಎಲ್ಲ ಕೆಲಸ ಮಾಡ್ತಾರೆ. ನೋಡ್ತಾ ಇರ್ಬೋದು, ನಾವು ಇವಾಗ ಸರ್ಜಾಪುರ ಮುಗಿಸಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂಡಿ ಕಾಣಿಸ್ತು, ಈ ಬಂಡಿಯಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ಅಜ್ಜಿ ಮನೆಗೆ ಬಂದ್ವಿ. ಅಜ್ಜಿ ಇದ್ದರು. ನೋಡ್ತಾ ಇರ್ಬೋದು, ಹಳ್ಳಿ ಕಡೆ ನಾಯಿಗಳು ಮತ್ತು ಕೋಳಿಗಳೆಲ್ಲ ಎಷ್ಟು ಚೆನ್ನಾಗಿ ಸಾಕ್ತಾರೆ. ಇದು ಕೋಳಿ ಕಾವುಗೆ ಹಾಕಿದ್ರು ಊರಲ್ಲಿ. ಹಳ್ಳಿ ಲೈಫು ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ. ಇದು 23 ಮೊಟ್ಟೆ ಇಟ್ಟಿದೆ, 23 ಕಾವುಗೆ ಹಾಕಿದ್ದಾರೆ. ಹಾಗಾಗಿ ನಾನು ಕೂಡ ಒಂದಷ್ಟು ವಿಡಿಯೋ ತೊಗೊಂಡು ಸೀದಾ ಇವಾಗ ಅಜ್ಜಿನ ನೋಡ್ಕೊಂಡು ನಾವು ಚಿಕ್ಕತ್ತೆ ಮನೆಗೆ ಬಂದ್ರಿ. ಚಿಕ್ಕತ್ತೆ ಮನೆ ಇರೋದು ಚಿಕ್ಕತಿರುಪತಿ ಹತ್ರ. ಚಿಕ್ಕತಿರುಪತಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ತಾ ಇರ್ಬೋದು. ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು. ತುಂಬ ಚೆನ್ನಾಗೈತೆ, ತುಂಬ ಖುಷಿ ಆಯ್ತದೆ ನೋಡ್ತಾ ಇದ್ದರೆ. ಅಂದರೆ ಇದೇ ವೆದರು ಮತ್ತು ದೇವಸ್ಥಾನಕ್ಕೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮನೆ ಹತ್ರನೇ ಇರೋದು, ಹಂಗೆ ಕಾಣಿಸ್ತೈತೆ ರೋಡ್ಗೆ, ಮೈನ್ ರೋಡಲ್ಲಿ. ಇದು ಚಿಕ್ಕತಿರುಪತಿ ಟು ಮಾಲೂರು ರೋಡಲ್ಲಿ ಇರೋದು ಅತ್ತೆ ಮನೆ. ತುಂಬ ಚೆನ್ನಾಗಿತ್ತು ವ್ಯೂಸ್ ಮಾತ್ರ. ಅದಾದಮೇಲೆ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಅಜ್ಜಿ ನೋಡ್ಕೊಂಡು ಬಂದ್ವಿ. ಅಜ್ಜಿನ ಗುಂಡೂರಲ್ಲಿ, ಚಿಕ್ಕತಿರುಪತಿ ಹತ್ರ ಗುಂಡೂರಲ್ಲಿ ಇರೋದು ಅಜ್ಜಿ ಊರಲ್ಲಿ ನೋಡ್ಕೊಂಡು ಚಿಕ್ಕತಿರುಪತಿಗೆ ಬಂದ್ವಿ. ಚಿಕ್ಕತಿರುಪತಿಯಲ್ಲಿ ನಮ್ಮ ಚಿಕ್ಕತ್ತೆ ಇರೋದು, ಹಾಗಾಗಿ ನಾವು ಕೂಡ ಇವತ್ತು ಚಿಕ್ಕತಿರುಪತಿಗೆ ಬಂದು ಚಿಕ್ಕತ್ತೆ ಮನೆಯಲ್ಲಿ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡೋದಿತ್ತು, ಹಾಗಾಗಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಇದು ಬಂದು ದೇವಸ್ಥಾನ ನಿಯರಲ್ಲೇ ಇತ್ತು, ತುಂಬ ಚೆನ್ನಾಗಿತ್ತು ಲೊಕೇಶನ್ ಎಲ್ಲ. ವ್ಯೂಸ್ ತುಂಬಾ ಚೆನ್ನಾಗಿತ್ತು. ನನಗಂತೂ ಕಣ್ಣಂತೂ ತಂಪಾಯಿತು, ಸಕ್ಕತ್ತಾಗಿತ್ತು ನೋಡೋಕ್ಕೆ. ನಾನು ಕೂಡ ತುಂಬ ಖುಷಿಯಿಂದ ಇದ್ದೆ. ಫುಲ್ಲು ಗಾಳಿ ಅಂದರೆ ಗಾಳಿ, ತುಂಬ ಗಾಳಿ. ಅದು ಬೇರೆ ಮೈನ್ ರೋಡಲ್ಲಿರೋದು ಮನೆ. ನನ್ನ ಮಕ್ಕಳು ಸ್ವಲ್ಪ ತೀಟೆ ಅಂತ ಹೇಳಿ ಗೇಟ್ ಹಾಕೋಣ ಅಂತ ಒಳಗಡೆ ಕರ್ಕೊಂಡು ಗೇಟ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ನನಗಂತೂ ಖುಷಿ ಆಗ್ತಾಯಿತ್ತು. ಒಂದು ಸರಿ ನೋಡಿದ್ರೆ ಸಾಲದು, ಪದೇ ಪದೇ ನೋಡೋಣ ಅನಿಸ್ತು. ಅದೆಲ್ಲ ಆದಮೇಲೆ ನಾವಿವತ್ತು ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ವಿ, ತಿಂದ್ವಿ. ಮಟನ್ ಸಾರು ಮುದ್ದೆ ಮಾಡಿದ್ದಾದಮೇಲೆ ನಮ್ಮ ಇದನ್ನು ಮತ್ತು ನಮ್ಮ ಯಜಮಾನ್ರು ಟೀ ಮಾಡ್ತಾಯಿದ್ದಾರೆ. ಟೀ ಮಾಡಿ ಇಬ್ಬರೂ ಡಿಸ್ಕಸ್ ಮಾಡ್ತಾವ್ರೆ. ಟೀ ಮಾಡೋದು ವೀಡಿಯೋ ನಾನು ತೆಗಿತಾ ಇದ್ದೀನಿ, ಬಟ್ ಅವ್ರು ನೋಡ್ತಾ ಇಲ್ಲ. ಆಮೇಲೆ ಸಡನ್ನಾಗಿ ನೋಡಿಬಿಟ್ರು ನಮ್ಮ ಯಜಮಾನ್ರು. ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ. ಈ ದಿನ ತುಂಬ ಎಂಜಾಯ್ ಮಾಡಿದ್ರಿ. ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ.
ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನು. ನಿಮಗೆ ಇಷ್ಟ ಆಗಿದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ. ಹಾಗಾಗಿ ನಮ್ಮ ಯಜಮಾನ್ರು ಇಬ್ಬರು ಸೇರಿ ಟೀ ಮಾಡ್ತಾಯಿದ್ರೆ. ನಮ್ಮ ಯಜಮಾನ್ರು ಟೀ ಅಂತೂ ಸಖತ್ತಾಗಿ ಮಾಡ್ತಾರೆ. ಟೀ ಅಂತೂ ಅಲ್ಲ, ಎಲ್ಲ ಅಡುಗೆ ಎಲ್ಲ ರೆಸಿಪೀಸು ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಖುಷಿ. ಆಮೇಲೆ ನಮ್ಮ ದೊಡ್ಡ ಮೈದ ಬಂದು ಆಚೆ ಕೂತ್ಕೊಂಡಿದ್ದಾನೆ ಹಾಲಲ್ಲಿ. ನಾವೆಲ್ಲ ಟೀ ಮಾಡೋದು ನೋಡಿ ಅವ್ನು ನಗ್ತಾ ಇದ್ದಾನೆ. ಅದಾದಮೇಲೆ ನಾವು ಕೂಡ ಒಂದು ಸ್ವಲ್ಪ ಟೀ ಮಾಡಿ ತಗೊಂಡು ಆಚೆ ಬಂದ್ವಿ ಟೆರೆಸ್ ಮೇಲೆ. ವ್ಯೂ ತುಂಬ ಚೆನ್ನಾಗಿತ್ತು. ಆಚೆ ಕೆಳಗಡೆ ರೋಡು, ಪಕ್ಕದಲ್ಲಿ ದೇವಸ್ಥಾನ, ಗಾಳಿ ಸಖತ್ತಾಗಿತ್ತು ನೋಡೋಕೆ ವ್ಯೂ. ನೋಡಿಕೊಂಡು ನಾವಂತೂ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಊರ ಕಡೆ ಬರೋಣ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ವ್ಯೂಸ್ ನೋಡ್ತಾ ಇರ್ಬೋದು. ಈ ದಿನ ಅಂತೂ ನನಗಂತೂ ಸಖತ್ ಖುಷಿ ಆಯಿತು. ತುಂಬ ದಿವಸ ಆಗಿತ್ತು ಊರ ಕಡೆ ಹೋಗಿ. ಹಂಗಾಗಿ ಊರ ಕಡೆ ಹೋಗಿಲ್ಲ. ಇವ್ರು ನಮ್ಮ ಚಿಕ್ಕತ್ತೆ, ನನ್ನ ಮಕ್ಕಳು ಮತ್ತು ನನ್ನ ಮೈದ ಎಲ್ಲರೂ ಸೇರಿ ಎಲ್ಲ ಆದಮೇಲೆ ಒಂದಷ್ಟು ಎಲಾಟಕ್ಕೆ ಹಾಕ್ಕೊಂಡು, ಯಾಕಂದರೆ ನಾನ್ ವೆಜ್ ತಿಂದಿದ್ವಿ ಎಲ್ಲ, ಹಂಗಾಗಿ ನಾವು ಎಲಾಟಕ್ಕೆ ಹಾಕ್ಕೊಂಡು ಸೀದಾ ಊರ ಕಡೆ ಬರೋಣ ಅಂತ ಬರ್ತಾಯಿದ್ದೀವಿ. ಒಂದಷ್ಟು ಐಟಮ್ಸ್ ಎತ್ಕೊಂಬರ್ಬೇಕಾಗಿತ್ತು. ಎತ್ಕೊಂಡು ಸೀದಾ ನಮ್ಮ ಆನೇಕಲ್ ಕಡೆ ಬರ್ತಾಯಿದ್ದೀವಿ. ಬರ್ತಾ ನೋಡಿದ್ರೆ ಸೂರ್ಯ ಮುಳುಗ್ತಾ ಇದ್ದ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಬರ್ತಾ ರೋಡಲ್ಲಿ ನಾವು ಬೆಳಗ್ಗೆ ನೋಡ್ಕೊಬಂದ್ವಿ. ಯಾವಾಗಲೂ ಅಷ್ಟೇ ರೋಡ್ ಸೈಡಲ್ಲಿ ಚಿಕ್ಕ ತಿರ್ತಿ ಟು ಸರ್ಜಾಪುರ ರೋಡಲ್ಲಿ ಫ್ರೆಶ್ ಆಗಿರೋಂಥ ಅಲಸಂದ್ರಕಾಯಿ, ತೊಗರಿಕಾಯಿ, ಅವರೆಕಾಯಿ ಮತ್ತು ಕಡಲೆಕಾಯಿ ಎಲ್ಲ ಚೆನ್ನಾಗಿರೋದು ಸಿಗ್ತೈತೆ. ನಾವು ಕೂಡ ಇವತ್ತು ಒಂದಷ್ಟು ಕಡಲೆಕಾಯಿ ಮತ್ತು ಬೀನ್ಸು ಎಲ್ಲ ತೊಗೊಂಡು ಬಂದ್ವಿ. ಅಲಸಂದ್ರೆ ಖಾಲಿ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಫ್ರೆಶ್ಶಾಗಿ ಯಾವಾಗಲೂ ಇಲ್ಲಿ ಫ್ರೆಶ್ಶಾಗಿ ಕಿತ್ಕೊಬಂದು ತೋಟದಲ್ಲಿ ಹಂಗೆ ಹಾಕಿರ್ತಾರೆ. ನೀವು ಕೂಡ ಯಾರಾದರೂ ಈ ಕಡೆ ಹೋದ್ರೆ ಮೈನ್ ರೋಡಲ್ಲೇ ಈ ಥರ ಇರ್ತೈತೆ, ತಗೊಬನ್ನಿ. ತುಂಬ ಚೆನ್ನಾಗಿರ್ತೈತೆ ಫ್ರೆಶ್ ಆಗಿರೋ ಅಂಥ ತರಕಾರಿ. ಇವತ್ತು ಬೇರೆ ಸರ್ಜಾಪುರ ಸಂತೆ ಇತ್ತು. ತುಂಬ ಫ್ರೆಶ್ ಆಗಿತ್ತು ತರಕಾರಿ. ಅವೆಲ್ಲ ಏನು ತೊಗೊಳಕ್ಕಾಗಿಲ್ಲ. ಸೀದಾ ನಾವು ಟೈಮ್ ಆಗಿಬಿಟ್ಟಿತ್ತಂತ ಊರ ಕಡೆ ಬಂದ್ವಿ. ನಮ್ಮ ಕಡೆಯೂ ಫ್ರೆಶ್ ಆಗಿರೋ ತರಕಾರಿ ಸಿಗ್ತೈತೆ. ಇದು ಬಂದು ಮುಗಳೂರು. ತುಂಬ ದಿವಸ ಆಗಿತ್ತು ನಾನು ಈ ಕಡೆ ಎಲ್ಲ ನೋಡಿ, ಹಂಗಾಗಿ ಇವತ್ತು ಬಂದಿದ್ವಿ. ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆಮೇಲೆ ಇವತ್ತು ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರ ಜೊತೆನೂ. ಫ್ಯಾಮಿಲಿ ಎಲ್ಲ ಒಂದು ಹತ್ರ ಸೇರಿದಾಗ ಇಷ್ಟೊಂದು ಖುಷಿ ಆಗುತ್ತೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಪ್ಲೀಸ್. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ ಪ್ಲೀಸ್. ಯಾರ್ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆರ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹಳ್ಳಿ ಲೈಫ್ ಅಂತೂ ಸಕ್ಕತ್ತಾಗೈತೆ. ನಾನು ತುಂಬ ಎಂಜಾಯ್ ಮಾಡ್ತೀನಿ ಹಳ್ಳಿ ಲೈಫು. ಸಿಟಿಗಳಿಗಿಂತ ಹಳ್ಳಿ ಲೈಫೇ ಸೂಪರ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದು, ಸ್ವಲ್ಪ ಇವಾಗಿರೋದು ಸಿಟಿಯಲ್ಲೇ. ಹಾಗಾಗಿ ನಾನು ಇವತ್ತು ಹಳ್ಳಿ ಲೈಫ್ ತುಂಬ ಎಂಜಾಯ್ ಮಾಡ್ಕೊಬಂದೆ. ನಿಮಗೂ ಇಷ್ಟ ಆಗಿದರೆ ಬೇಗ ಶೇರ್ ಮಾಡಿ ಎಲ್ರಿಗೂ ಕೂಡ ಪ್ಲೀಸ್.